ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ತಾರಕಕ್ಕೇರಿದೆ. ಸಿಟಿ ರವಿ ವಿರುದ್ಧ ಆಡಿಯೋ ವಿಡಿಯೋ ಸಾಕ್ಷಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅಶ್ಲೀಲ ಪದ ಪ್ರಯೋಗದ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಕೂರುವಂತ ಜಾಯಮಾನಲ್ಲ, ಶಿಕ್ಷೆ ಆಗುವವರೆಗೂ ಕೂಡ ನನ್ನ ಹೋರಾಟ ಮುಂದುವರಿಸ್ತೀನಿ ಅಂತ ಮಾತನಾಡಿದ್ದಾರೆ. ಸೊ ಆ ಮೊಬೈಲಲ್ಲಿ ಏನಿದೆ ಆ ವಿಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡಿ ತೋರಿಸಿದರು, ಸಾಕ್ಷಿಯನ್ನು ಬಿಡುಗಡೆ ಮಾಡಿದರು. ಅವರು ಮಾತಾಡಿದಾರಾ ಇಲ್ವಾ ಅನ್ನುವಂಥದ್ರ ಸಾಕ್ಷಿ ಸಮೇತವಾಗಿ ಈಗ ಬಿಡುಗಡೆ ಮಾಡಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸವನ್ನ ಸಿಟಿ ರವಿ ಮಾಡಿದ್ದಾರೆ. ಇಡೀ ಮಹಿಳಾ ಕುಲದ ಶಾಪ ತಟ್ಟದೆ ಬಿಡಲ್ಲ ಅನ್ನುವಂಥದ್ದನ್ನು ಮಾತನಾಡಿದ್ದಾರೆ. ಅವತ್ತು ರಾಹುಲ್ ಗಾಂಧಿ ಹೆಸರನ್ನ ಯಾಕೆ ತೆಗೆದುಕೊಂಡು ಬಂದ್ರಿ? ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ ನನ್ನ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರಿ. ನಮ್ಮ ನಾಯಕನ ಹೆಸರನ್ನ ತೆಗೆದುಕೊಂಡ್ರೆ ನಾನು ಸುಮ್ಮನೆ ಕೂರ್ಬೇಕಾ? ರವಿಕುಮಾರ್ ಬಳಿ ಡ್ರಗ್ ಎಡಿಕ್ಟ್ ಅಂತ ನೀವು ಹೇಳ್ತಾ ಇದ್ರಿ, ಅದೆಲ್ಲದರ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸಚಿವೆ, 3 ಮುಗ್ಧ ಜನರನ್ನ ಆಕ್ಸಿಡೆಂಟ್ ನಲ್ಲಿ ಕೊಂದಿದ್ದೀರಿ ಅಂತ ನಿಮ್ಮನ್ನ ಕೊಲೆಗಾರ ಅಂದೆ, ಅದಕ್ಕೆ ನೀವು ನನ್ನ ವಿರುದ್ಧ ಆ ಪದ ಬಳಸಿದ್ದೀರಿ, ನೆನಪಿಲ್ವಾ ಅಂತ ಸಿಟಿ ರವಿ ಅವರನ್ನ ಪ್ರಶ್ನೆ ಮಾಡಿ ಮಾತನಾಡಿದ್ದಾರೆ. ದೇಶದ ಜನರ ಎದುರುಗಡೆ ಸದನದ ಗೌರವವನ್ನು, ಮಾನವೀಯತೆಯ ಇತಿಮಿತಿಯನ್ನು, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ವಿಧಾನ ಪರಿಷತ್ ಸದಸ್ಯರಾದಂಥ ಸಿಟಿ ರವಿ ಅವರು ಮಾಡಿದ್ದಾರೆ. ಇಡೀ ಮಹಿಳಾ ಕುಲದ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ಅವತ್ತು ರಾಹುಲ್ ಗಾಂಧಿ ಅವರ ಹೆಸರನ್ನು ಯಾಕೆ ತೆಗೆದುಕೊಂಡು ಬಂದ್ರಿ? ಅಂಬೇಡ್ಕರ್ ಜಿ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಸತ್ಯಾಗ್ರಹವನ್ನು ಮಾಡುವಂಥ ಸಂದರ್ಭದಲ್ಲಿ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ, ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ನನ್ನ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ನೀವು. ಯಾಕೆ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ಡ್ಯಾನ್ಸ್ ಮಾಡಿದ್ರೆ ಒಬ್ಬ ನಮ್ಮ ನಾಯಕನ ಹೆಸರನ್ನು ಈ ಮಟ್ಟಕ್ಕೆ ನೀವು ತಗೊಂಡ್ರೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಾ? ಹೇಳಿ ನೋಡೋಣ, ಇದೇ ನಿಜ ತಾನೇ? ನೀವು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ನೀವು ರವಿಕುಮಾರ್ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾರೆ. ಬನ್ನಿ ಅಕ್ಕ, ಏನಿದು? ನೋಡಿ, ಸದನದ ಗೌರವವನ್ನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಾನ್ ಭಾವರಾದಂಥ BJPಯ ನಾಯಕರು MLCಗಳಾದಂಥ ಸಿಟಿ ರವಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿದರು. ಅವತ್ತು ಅಂಬೇಡ್ಕರ್ ಜಿ ಅವರ ಬಗ್ಗೆ ಚರ್ಚೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ನಾವು ವೆಜಿಟೇಷನ್ ಮಾಡ್ತಾಯಿದ್ವಿ, ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಎಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಪರ ವಿರೋಧ, ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಎಲ್ಲರೂ ಮಾತಾಡಿ ನಾವು ನನ್ನ ಸೀಟ್ ಮೇಲೆ ಕೂತ್ಕೊಂಡೆ. ಆಮೇಲೆ ನನ್ನ ಎದುರುಗಡೆ ಬಂದು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ನನಗೆ ಮುಖಕ್ಕೇ ಹೇಳೋಕ್ಕೆ ಶುರು ಮಾಡಿದ್ರು. 2 ಸಾರಿ ಅಂದರು. ಆಮೇಲೆ ಪ್ರಚೋದನೆ ಮಾಡಿದ್ರು, ರವಿಕುಮಾರ್ MLC ಅವ್ರಿಗೆ ಪ್ರಚೋದನೆ ಮಾಡಿದ್ರು, ನೀನು ಅನ್ನೋ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ. ಅವರು ಏನು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಆವಾಗ ನಾನು ಹೇಳಿದೆ, ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಇದ್ದೀರಾ, ಏನು ನಿಮ್ಮ ಹತ್ರ ಏನು ಇದಿದೆ? ಈ ರೀತಿ ನೀವು ತೇಜೋವಧೆ ಮಾಡ್ತಾ ಇದ್ದೀರಲ್ಲ, ನೀವು ಪಾಪ ಮುಗ್ಧ 3 ಜನರನ್ನು ಆಕ್ಸಿಡೆಂಟ್ ಮಾಡಿ ಅವ್ರ ಸಾವಿಗೆ ಕಾರಣ ಆಗಿದ್ದೀರಾ, ನೀವು ಕೊಲೆಗಾರ ಅಂತ ಅಂದೆ. ನಾನು ಕೊಲೆಗಾರ ಅಂದ ತಕ್ಷಣ ಆ ವರ್ಡನ್ನು ಯೂಸ್ ಮಾಡಿದರು. ನನಗೆ ಇವತ್ತು ಅನ್ಯಾಯ ಆಗಿದೆ. 2 ದಿನ ಬಹಳಷ್ಟು ಶಾಕ್ನಲ್ಲಿತ್ತು. 2 ದಿನ ನನಗೆ ಏನು ಘಟನೆ ಆಯಿತು, ಏನು ಎಂತ, ಇಟ್ಸ್ ಅ ಇನ್ಸಲ್ಟ್. ಇದ್ರೂ ಕೂಡ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರಿಗೆ BJPಯವರ ಈ ಒಂದು ಗೋಮುಖ ವ್ಯಾಘ್ರ ಮುಖವಾಡ ಕಳಚಿ ಬಿದ್ದಿದೆ. ಮಾತಾಡೋದೊಂದು, ಮಾಡೋದೊಂದು. ಇವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಆದರೆ ರಾಜ್ಯದ ಒಬ್ಬಳೇ ಮಹಿಳಾ ಮಂತ್ರಿಗೆ ಸದನದಲ್ಲಿ ರಾಜಾರೋಷವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾರೆ ಅಂತಂದರೆ, ಅವರೊಂದು ಮಾತನ್ನು ಹೇಳಿದ್ರಲ್ಲ, ಅವರವರ ಭಾವನೆಗೆ ಅವರವರು ತಿಳ್ಕೊಂಡಿದ್ದಾರಂತೆ. ಹೌದು ರವಿಯನ್ನವರ, ನಿಮ್ಮ ಭಾವನೆ ಆ ರೀತಿ ಇತ್ತು, ಅದಕ್ಕೆ ನೀವು ಆ ರೀತಿ ಅಂದಿದ್ದೀರ. ನಾನು ಹೃದಯದಿಂದ ಕೆಟ್ಟವನಲ್ಲ ಅಕ್ಕ.
ರವಿಯನ್ನು ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಎಷ್ಟು 100 ಜನ ರವಿಯವರು ಬಂದರೂ ಕೂಡ ಬಿಡೋದಿಲ್ಲ, ನಾನು ಮುಂದೆ ಹೋಗ್ತೀನಿ, ಇದನ್ನು ಪ್ರಧಾನಮಂತ್ರಿಗಳ ಬಳಿಗೆ ಹೋಗ್ತೀನಿ. ಖಂಡಿತವಾಗ್ಲೂ ಪ್ರಧಾನಮಂತ್ರಿಗಳವ್ರಿಗೆ ಭೇಟಿಯಾಗಲಿಕ್ಕೆ ಸಮಯವನ್ನು ಕೇಳ್ತೀನಿ. ಈ ದೇಶದ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ಸಾಕ್ಷಿ ಸಮೇತ ಅವ್ರ ಮುಂದೆ ಇಡ್ತೀನಿ. ನಾನು ಇದನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಂಥ 100 ಸಿಟಿ ರವಿ ಬಂದರೂ ಎದೆಗುಂದುವುದಿಲ್ಲ. ಪ್ರಾಮಾಣಿಕವಾಗಿ ಈ ರಾಜ್ಯದ 1,28,00,000 ಕುಟುಂಬದ ಗೃಹಲಕ್ಷ್ಮಿಯರಿಗೆ ಇವತ್ತು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ಹಣವನ್ನು ಹಾಕುವಂಥ ನನ್ನಂಥವಳಿಗೆ ಈ ರೀತಿ ಅಂದಿದ್ದೀರಾ. ಇನ್ನು ಸಾಮಾನ್ಯ ಮಹಿಳೆ ಕಥೆಯೇನು? ಚಿಕ್ಕಮಂಗ್ಳೂರಿಗೆ ಬಂದು ಇದೇ ಮಾತನ್ನು ನಿಮ್ಮ ಧರ್ಮಪತ್ನಿಯವರಿಗೆ ಯಾರಾದರೂ ಅಂದರೆ ನೀವೇನು ಮಾಡ್ತಾಯಿದ್ರಿ? ಆ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿ. ಸಿಟಿ ರವಿಯವ್ರನ್ನ ಪೀಸ್ ಮಾಡಿ ಕಳಿಸ್ತೀವಿ ಚಿಕ್ಕಮಗಳೂರಿಗೆ ಅಂತ ಹೇಳಿದರು ಅಂತ. ಯಾರು ಅದನ್ನು ಹೇಳಿದ್ದಾರೆ, ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ದಯಮಾಡಿ ಅದನ್ನು ಕೊಡಿ. ಯಾರು ಅಂದಿದ್ದಾರೆ ನಿಮ್ಮ ಹತ್ರ ಸಾಕ್ಷಿ ಇರ್ಬೋದಲ್ಲ. 4 ಕಾರ್ನರ್ನಲ್ಲಿ ಯಾರು ಹುಚ್ಚರಿಲ್ಲ ರೀ, ಯಾರು ಕಿವಿ ಮೇಲೆ ಹೂವು ಇಟ್ಕೊಂಡೆಲ್ಲ ಇಲ್ಲಿ. ನೀವು ಬೆಳಗಾವಿಯಲ್ಲಿದ್ದೀರಿ, ಉತ್ತರ ಕರ್ನಾಟಕದವರು. ನಾವು ಸಂಭಾಯಿತ ಇರಬಹುದು, ಆದರೆ ಹುಚ್ಚರೇನಲ್ಲ. ವಿಧಾನಸೌಧ ಅದು 4 ಕಡೆ ಕ್ಯಾಮ್ರಾ ಇರ್ತವೆ. ನಿಮಗೆ ಆ ರೀತಿ ಯಾರು ಅಂದಿದ್ದಾರಲ್ಲ ಪೀಸ್ ಮಾಡಿ ಕಳಿಸ್ತೀವಂತ, ನೀವು ಸುಳ್ಳು ಮಾತಾಡ್ತಾ ಇದ್ದೀರಾ. ಸುಳ್ಳೇ ನಿಮ್ಮ ಮಣಿದೇವ್ರು ಸಿಟಿ ರವಿ ಅವರೇ, ಸುಳ್ಳೇ ನಿಮ್ಮ ಮಣಿದೇವ್ರು. ಸುಮ್ಮನೆ ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಹೋಗಿದ್ರೆ ಅವ್ರ ಶಾಪ ನಿಮಗೆ ತಟ್ಟುತ್ತೆ, ಕರ್ನಾಟಕ ರಾಜ್ಯದ ಮಹಿಳೆಯರ ಶಾಪ ತಟ್ಟುತ್ತೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಾ. ನಿಮಗೆಲ್ರಿ ಗಾಯ ಆಗಿದೆ? ಗಾಯ ಆಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಗಾಯ ಆಗಿರೋದು ಕರ್ನಾಟಕ ರಾಜ್ಯದ ಮಹಿಳೆಯರ ಸ್ವಾಭಿಮಾನಕ್ಕೆ. ನಿಮಗೆ ಗಾಯ ಆಗಿದೆಯಾ? ಒಂದು ಪ್ರಶ್ನೆ ಏನಂತಂದರೆ, ದೇಹದ ಮೇಲೆ ಗಾಯ ಆದರೆ ಅದು ಹೋಗಿಬಿಡುತ್ತೆ, ಆದರೆ ಮನಸ್ಸಿನ ಮೇಲೆ ಗಾಯ ಆದರೆ ಭಾಳ ದಿನಗಳ ಕೂಡ ನೆನಪಿರುತ್ತೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಥರ ಒಂದು ಮೋಟಿವೇಶನ್ ಆಯಿತು? ನೋಡಿ, ನೀವು ಏನೇ ಕೇಳಿ, ದೇಹದ ಗಾಯನೂ ಕಲೆ ಉಳಿಯುತ್ತೆ, ಮನಸ್ಸಿನ ಗಾಯನೂ ಮಾಸೋದಿಲ್ಲ. ಒಂದು ಮಾತನ್ನು ಭಾಳಷ್ಟು ಹೋಶು ಹವಾಜ್ನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾರೇ ಏನೇ ಹೇಳಲಿ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಸಿಟಿ ರವಿ ಅವ್ರನ್ನ ಕ್ಷಮಿಸುವಂಥ ಪ್ರಶ್ನೆನೇ ಬರೋದಿಲ್ಲ. ನನಗೆ ನ್ಯಾಯ ಸಿಕ್ಕುವವರೆಗೂ ನಾನು ಹೋರಾಟ ಮಾಡ್ತೀನಿ. ಕಾನೂನು ಹೋರಾಟ ಮಾಡ್ತೀನಿ. ಖಂಡಿತವಾಗ್ಲೂ ಕಾನೂನು ಹೋರಾಟನೂ ಮಾಡ್ತೀನಿ, ವೈಯಕ್ತಿಕವಾದಂಥ ಹೋರಾಟನೂ ಮಾಡ್ತೀನಿ. ಮಹಿಳೆಯ ಸ್ವಾಭಿಮಾನದ ಪ್ರಶ್ನೆ, ನನ್ನ ಸ್ವಾಭಿಮಾನವನ್ನು, ಮಹಿಳೆಯರ ಸ್ವಾಭಿಮಾನವನ್ನು ಕಡೆ ಪ್ರಶ್ನೆ ಏನಂತಂದರೆ, ತಮ್ಮ ಬೆಂಬಲಿಗರ ಮೇಲೆ ಹಿರೇಬಗಡಿ ನಿನ್ನೆ ರಾತ್ರಿ ಪ್ರಕರಣ ದಾಖಲಾಗಿರುವುದು. ನೋಡಿ, ಕಾನೂನು ಪ್ರಕಾರ ಏನೇನು ನಡಿಬೇಕು ಅದೆಲ್ಲ ಆಗುತ್ತೆ. ಆದರೆ ಇದೇ ಮಾತನ್ನು ನಾವ್ಯಾರಾದರೂ ಚಿಕ್ಕಮಂಗ್ಳೂರಲ್ಲಿ ಬಂದು ನಿಮ್ಮ ಹೆಂಡ್ತಿಗೆ ಈ ಮಾತನ್ನು ಅಂದಿದ್ರೆ ಚಿಕ್ಕಮಂಗ್ಳೂರಿನ ಜನ ಏನು ಮಾಡ್ತಾಯಿದ್ರು? ಇವತ್ತು ಪೊಲೀಸರ ಮೇಲೆ ಬೊಬ್ಬೆ ಹೇರ್ತಾ ಇದ್ದೀರಾ? ಏನು 2 ದಿನ ಟಿ ವಿನಲ್ಲಿ ಕೂತ್ಕೊಂಡು ಏನು ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ? ಸತ್ಯ ಹರಿಶ್ಚಂದ್ರನ ನೀವು? ಕಡೆಯದಾಗಿ ಮೇಡಮ್ ಏನಂತಂದರೆ, ನೀವು ಇದು ಪ್ರಮುಖವಾಗಿ ಏನಂತಂದರೆ ಎಲ್ಲವನ್ನು ಕೂಡ ಕಾನೂನು ಹೋರಾಟ ಮಾಡ್ತೀವಿ ಹಾಗೆ ಅಂತೇಳಿ ತಿಳಿಸೋದು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷವಾದಂಥ ಮಾಹಿತಿಯನ್ನು ಈ ಪಬ್ಲಿಕ್ ಟಿವಿ ಹಂಚಿಕೊಳ್ಳೋದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರುಂದಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಸೊ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವೆ ಮಾತನಾಡ್ತಾ ಇದ್ದಿದ್ದು. 2 ದಿನ ತುಂಬ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದರು ಅವರು. ಎಲ್ಲೂ ಕೂಡ ಏನೂ ಮಾತನಾಡಲಿಲ್ಲ, ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿಲ್ಲ, ಎಲ್ಲೂ ಕೂಡ ಆಚೆನೂ ಕೂಡ ಬಂದಿರಲಿಲ್ಲ. ಆದರೆ ಅವರನ್ನು ಅವರು ಕನ್ವಿನ್ಸ್ ಮಾಡಿಕೊಂಡ್ರು ಈ ವಿಚಾರದಲ್ಲಿ ಫೈಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಈಗ ಆಚೆ ಬಂದು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಸ್ಟ್ರೇಟ್ ಹಿಟ್ಟನ್ನು ಕೊಟ್ಟಿದ್ದಾರೆ. ಯಾವ ಸಾಕ್ಷಿಗಳಿಲ್ಲ, ಯಾವ ಆಡಿಯೋಗಳಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಅದಕ್ಕೆ ಉತ್ತರವನ್ನು ಕೊಡೋಕ್ಕೆ ಸಾಕ್ಷಿಗಳ ಸಮೇತವಾಗಿ ಆಚೆ ಬಂದು ನೇರವಾಗಿ ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ನಿಮ್ಮಂಥ 100 ಜನ ಸಿಟಿ ರವಿ ಬಂದರೂ ಕೂಡ ನಾನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಇದ್ದಾರೆ, ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾರೆ. ಬನ್ನಿ ಅಕ್ಕ, ಏನಿದು? ನೋಡಿ, ಸದನದ ಗೌರವವನ್ನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಾನ್ ಭಾವರಾದಂಥ BJPಯ ನಾಯಕರು MLCಗಳಾದಂಥ CT ರವಿಯವರು ನಮ್ಮ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿದ್ದಾರೆ. ಅವತ್ತು ಅಂಬೇಡ್ಕರ್ಜಿಯವರ ಬಗ್ಗೆ ಚರ್ಚೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ನಾವು ವೆಜಿಟೇಷನ್ ಮಾಡ್ತಾಯಿದ್ವಿ, ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಎಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಪರ ವಿರೋಧ, ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಎಲ್ಲರೂ ಮಾತಾಡಿ ನಾವು ನನ್ನ ಸೀಟ್ ಮೇಲೆ ಕೂತ್ಕೊಂಡೆ. ಆಮೇಲೆ ನನ್ನ ಎದುರುಗಡೆ ಬಂದು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ನನಗೆ ಮುಖಕ್ಕೇ ಹೇಳೋಕ್ಕೆ ಶುರು ಮಾಡಿದ್ರು. 2 ಸಾರಿ ಅಂದರು. ಆಮೇಲೆ ಪ್ರಚೋದನೆ ಮಾಡಿದ್ರು, ರವಿಕುಮಾರ್ MLC ಅವ್ರಿಗೆ ಪ್ರಚೋದನೆ ಮಾಡಿದ್ರು, ನೀನು ಅನ್ನೋ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ. ಅವರು ಏನು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಆವಾಗ ನಾನು ಹೇಳಿದೆ, ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟ್ ಅಂತ ಇದ್ದೀರಾ? ಏನು ನಿಮ್ಮ ಹತ್ರ ಏನು ಇದಿದೆ? ಈ ರೀತಿ ನೀವು ತೇಜೋವಧೆ ಮಾಡ್ತಾ ಇದ್ದೀರಲ್ಲ, ನೀವು
ಪಾಪ ಮುಗ್ಧ 3 ಜನರನ್ನು ಆಕ್ಸಿಡೆಂಟ್ ಮಾಡಿ ಅವ್ರ ಸಾವಿಗೆ ಕಾರಣ ಆಗಿದ್ರೆ ನೀವು ಕೊಲೆಗಾರ ಅಂತಂದೆ. ನಾನು ಕೊಲೆಗಾರ ಅಂದ ತಕ್ಷಣ ಆ ವರ್ಡನ್ನು ಯೂಸ್ ಮಾಡಿದರು. ನನಗೆ ಇವತ್ತು ಅನ್ಯಾಯ ಆಗಿದೆ. 2 ದಿನ ಬಹಳಷ್ಟು ಶಾಕ್ನಲ್ಲಿತ್ತು. 2 ದಿನ ನನಗೆ ಏನು ಘಟನೆ ಆಯಿತು, ಏನು ಎಂತ, ಇಟ್ಸ್ ಅ ಇನ್ಸಲ್ಟ್ ಇದ್ರೂ ಕೂಡ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರಿಗೆ BJPಯವರ ಈ ಒಂದು ಗೋಮುಖ ವ್ಯಾಘ್ರ ಮುಖವಾಡ ಕಳಚಿ ಬಿದ್ದಿದೆ. ಮಾತಾಡೋದೊಂದು, ಮಾಡೋದೊಂದು. ಇವರು ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಆದರೆ ರಾಜ್ಯದ ಒಬ್ಬಳೇ ಒಬ್ಬ ಮಹಿಳಾ ಮಂತ್ರಿಗೆ ಸದನದಲ್ಲಿ ರಾಜಾರೋಷವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾರೆ ಅಂತಂದರೆ, ಅವರೊಂದು ಮಾತನ್ನು ಹೇಳಿದ್ರಲ್ಲ, ಅವರವರ ಭಾವನೆಗೆ ಅವರವರು ತಿಳ್ಕೊಂಡಿದ್ದಾರಂತೆ. ಹೌದು ರವಿಯಣ್ಣವರ, ನಿಮ್ಮ ಭಾವನೆ ಆ ರೀತಿ ಇತ್ತು, ಅದಕ್ಕೆ ನೀವು ಆ ರೀತಿ ಅಂದಿದ್ದೀರ. ನಾನು ಹೃದಯದಿಂದ ಕೆಟ್ಟವನಲ್ಲ ಅಕ್ಕ. ರವಿಯನ್ನ, ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಎಷ್ಟು 100 ಜನ ರವಿಯವರು ಬಂದರೂ ಕೂಡ ಬಿಡೋದಿಲ್ಲ, ನಾನು ಮುಂದೆ ಹೋಗ್ತೀನಿ, ಇದನ್ನು ಪ್ರಧಾನಮಂತ್ರಿಗಳ ಬಳಿಗೆ ಹೋಗ್ತೀನಿ. ಖಂಡಿತವಾಗ್ಲೂ ಪ್ರಧಾನಮಂತ್ರಿಗಳವ್ರಿಗೆ ಭೇಟಿಯಾಗಲಿಕ್ಕೆ ಸಮಯವನ್ನು ಕೇಳ್ತೀನಿ. ಈ ದೇಶದ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ಸಾಕ್ಷಿ ಸಮೇತ ಅವ್ರ ಮುಂದೆ ಇಡ್ತೀನಿ. ನಾನು ಇದನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಂಥ 100 ಸಿಟಿ ರವಿ ಬಂದರೂ ಎದೆಗುಂದುವುದಿಲ್ಲ. ಪ್ರಾಮಾಣಿಕವಾಗಿ ಈ ರಾಜ್ಯದ 1,28,00,000 ಕುಟುಂಬದ ಗೃಹಲಕ್ಷ್ಮಿಯರಿಗೆ ಇವತ್ತು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ಹಣವನ್ನು ಹಾಕುವಂಥ ನನ್ನಂಥವಳಿಗೆ ಈ ರೀತಿ ಅಂದಿದ್ದೀರಾ. ಇನ್ನು ಸಾಮಾನ್ಯ ಮಹಿಳೆಯ ಕಥೆಯೇನು? ಚಿಕ್ಕಮಂಗ್ಳೂರಿಗೆ ಬಂದು ಇದೇ ಮಾತನ್ನು ನಿಮ್ಮ ಧರ್ಮಪತ್ನಿಯವರಿಗೆ ಯಾರಾದರೂ ಅಂದರೆ ನೀವೇನು ಮಾಡ್ತಾಯಿದ್ರಿ? ಆ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿ. ಸಿಟಿ ರವಿಯವ್ರನ್ನ ಪೀಸ್. ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಇಲ್ಲಿಯವರೆಗೂ ಕೂಡ ಮೇಡಮ್ ಕಾಣಿಸಿಕೊಳ್ಳಲಿಲ್ಲ, ಸೈಲೆಂಟ್ ಆಗಿದ್ರು, ತಮ್ಮನ್ನು ತಾವು ಕುಗ್ಗಿಸ್ಕೊಂಡಿದ್ರು. ಬಟ್ ಅದನ್ನ ಈಗ ಮತ್ತೆ ವಾಪಸ್ ಫೈಟ್ ಮಾಡ್ತೀನಿ, ವಿಚಾರದಲ್ಲಿ ಕುಗ್ಗಿದ್ರೆ ಆಗಲ್ಲ ಇದು ಅಂತೇಳಿ ಬ್ಯಾಕ್ ಟು ಫೈಟ್ ಅನ್ನೋ ರೀತಿಯಲ್ಲಿ ಬಂದು ನಿಂತ್ಕೊಂಡು ಫೈಟ್ ಮಾಡಕ್ಕೆ ನಿಂತಿದ್ದಾರಾ ಅಂತ? ಹೌದು ಅರುಣ್, ಪ್ರಮುಖವಾಗಿ 2 ದಿನಗಳ ಕಾಲ ನಾನೊಂದಿಷ್ಟು ನೊಂದಿದ್ದೆ, ನಾನು ಕುಗ್ಗಿದ್ದೆ. ಆದರೆ ಇದರಲ್ಲಿ ಮುಂದುಗಡೆ ಬರದೇ ಹೋದರೆ ಇಲ್ಲ, ನಾನು ಬಂದೇ ಬರ್ತೀನಿ, ಇದನ್ನು ವಿಚಾರವನ್ನು ನ್ಯಾಯಾಲಯಕ್ಕೆ ತೊಗೊಂಡು ಹೋಗ್ತೀನಿ, ಜೊತೆಗೇನಂತ ರಾಷ್ಟ್ರಪತಿ ಅಂಗಡಿಗಳು ತೊಗೊಂಡು ಹೋಗ್ತೀನಿ, ಮತ್ತು ಪ್ರಧಾನಮಂತ್ರಿಗಳ ಸಮಯನೂ ಕೂಡ ಕೇಳಿ ಅವ್ರ ಮುಂದೆ ಕೂಡ ಈ ವಿಚಾರನ ಹೇಳ್ತೀನಿ ಅಂಥೇಳಿ ಪಬ್ಲಿಕ್ ಟಿವಿಗೆ ಮಾತಾಡುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥದ್ದು. ಪ್ರಮುಖವಾಗಿ ಈ ಎಲ್ಲ ವಿಚಾರದಾಗ ಏನು ಸಿಟಿ ರವಿ ಮಾತಾಡಿದರೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅವರನ್ನು, ಮತ್ತು ಅಂಥ 100 ರವಿಗಳನ್ನು ದೂದ್ರ ನಾನು ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಎಲ್ಲ ವಿಚಾರದಲ್ಲಿ ಏನು ಒಳಗಡೆ ಆಗಿದೆ ಅವೆಲ್ಲ ಸಾಕ್ಷಿ ಸಮೇತವಾಗಿ ಈ ವಿಚಾರವನ್ನು ರಾಷ್ಟ್ರಪತಿಗಳೇ ಪ್ರಧಾನಮಂತ್ರಿಗಳೇ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಂತಂದರೆ ಸಿಟಿ ರವಿ ಅವ್ರನ್ನ ಪೀಸ್ ಮಾಡ್ತೀನಿ ಅಂತ ಏನು ರವಿ ಆರೋಪ ಮಾಡಿದ್ರು, ಪೀಸ್ ಮಾಡಿ ಚಿಕ್ಕಮಗಳೂರಿಗೆ ಕಳಿಸ್ತೀನಿ ಅಂತ ಏನು ಆರೋಪ ಮಾಡಿದ್ರು, ಆ ವಿಚಾರದಾಗ ನಾವು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ ಮೇಡಮ್ ಅವರು, ಇಲ್ಲ ಆ ಥರ ಏನೇ ಸಾಕ್ಷಿ ಆದ್ರಾಗಿದ್ದರೆ ಕೊಡಿ, ನಿಮ್ಮ ಹತ್ರ ಸಾಕ್ಷಿ ಇರಬೇಕಲ್ಲ, ಸುಳ್ಳು ಮಾತಾಡ್ತೀರಿ ನೀವು, ಸುಳ್ಳು ನಿಮ್ಮ ಮನೆ ದೇವರು, ಅದಕ್ಕಾಗಿ ಸುಳ್ಳು ಮಾತಾಡೋದನ್ನು ಬಿಡಿ. BJP ಅಂದರೆ ಸುಳ್ಳು ಮಾತಾಡ್ತಾರೆ. ಈ ಎಲ್ಲ ವಿಚಾರ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಈ ಒಂದು ಮಹಿಳೆಯರ ಮೇಲೆ ಆದಂಥ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ, ಮತ್ತು 2 ದಿನ ನನಗೆ ನೋವಾಗಿತ್ತು, ನಾನು ಮನೆಯಲ್ಲಿ ಕೂತ್ಕೊಂಡಿದ್ದೆ ನಿಜ, ಆದರೆ ಮನೆಯಲ್ಲಿ ಕೂತ್ಕೊಂಡ್ರೆ ನಡೆಯೋದಿಲ್ಲ, ಇದನ್ನು ಸಮರ್ಥವಾಗಿ ಎದುರಿಸಬೇಕು ಅಂತೇಳಿ ನನ್ನ ಕುಟುಂಬಸ್ಥರು, ಸಂಬಂಧಿಕರು, ಜೊತೆಗೆ ನನ್ನ ಭಾಗದ ಏನು ಕ್ಷೇತ್ರದ ಜನರು ಕೂಡ ನಮಗೆ ಬಂದು ಒಂದು ಧೈರ್ಯವನ್ನು ತುಂಬಿದರು. ಅದಕ್ಕಾಗಿ ನಾನು ಇವತ್ತು ಹೊರಗಡೆ ಬಂದು ಇದೊಂದು ಹೋರಾಟವನ್ನು ಮಾಡ್ತೀನಿ ಅಂತ ತಿಳಿಸಿರುವಂಥದ್ದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.